ನಮಸ್ಕಾರ ಮಕ್ಕಳ. ಇವತ್ತು ಫಸ್ಟ್ ಪಿ ಯು ಸಿನ 7ನೇ ಯೂನಿಟ್ ಇಫ್ ಐ ವಾಸ್ ಎ ಟ್ರೀ ಅನ್ನೋದನ್ನು ನೋಡ್ತಾ ಹೋಗೋಣ. ಇದು ಮುಡ್ನಕೂಡ ಚಿನ್ನಸ್ವಾಮಿ ಅವರ ಕೃತಿ. ಮುಡ್ನಕೂಡ ಚಿನ್ನಸ್ವಾಮಿ ಅವರು ನಮ್ಮ ಚಾಮರಾಜನಗರ ಜಿಲ್ಲೆಯ ಮುಡ್ನಕೂಡು ಎಂಬ ಹಳ್ಳಿಯಿಂದ ಬಂದಿರತಕ್ಕಂಥವರು. ಇವರು 2 ಪೋಸ್ಟ್ ಗ್ರ್ಯಾಜುಯೇಟ್ ಡಿಗ್ರಿಯನ್ನು ಮಾಡಿದ್ದಾರೆ, ಒಂದು MA ಮತ್ತು MCom. ಇವರು ಪ್ರಸ್ತುತ BMTCಯ ಫೈನಾನ್ಸ್ ಡಿಪಾರ್ಟ್ಮೆಂಟಲ್ಲಿ ಡೈರೆಕ್ಟರ್ ಆಗಿದ್ದಾರೆ. ಇವರು ಸಾಹಿತ್ಯ ಕ್ಷೇತ್ರದಲ್ಲೂ ಸಹ ಹಲವಾರು ಕೆಲಸಗಳನ್ನು ಮಾಡಿದ್ದಾರೆ. ಅದರಲ್ಲಿ 24 ಪುಸ್ತಕಗಳು, 6 ಕಲೆಕ್ಷನ್ ಆಫ್ ಪೊಯೆಟ್ರಿ, 4 ಎಸ್ಸೆಗಳು ಮತ್ತು 3 ನಾಟಕಗಳು, ಅದರ ಜೊತೆಯಲ್ಲಿ ಸಣ್ಣ ಸಣ್ಣ ಕಥೆಗಳನ್ನು ಸಹ ಬರೆದಿದ್ದಾರೆ. ಇವರ ಕೃತಿಗಳು ಅತ್ಯಂತ ಮೆಚ್ಚುಗೆಯನ್ನು ಪಡೆದಿದೆ ಸಾಹಿತ್ಯ ಕ್ಷೇತ್ರದಲ್ಲಿ. ಹಾಗಾಗಿ ಅವರ ಒಂದು ಸಾಹಿತ್ಯವನ್ನು, ಶಾರ್ಟ್ ಸ್ಟೋರಿಗಳನ್ನು ಅಥವಾ ಅವರ ಲಿಟ್ರೇಚರನ್ನು ನಮ್ಮ ಭಾರತದ ವಿವಿಧ ಭಾಷೆಗಳಲ್ಲಿ ತರ್ಜುಮೆ ಆಗಿದೆ. ಅದೇ ರೀತಿ ಪ್ರಪಂಚದ ಬೇರೆ ಬೇರೆ ಭಾಷೆಗಳಿಗೂ ಸಹ ತರ್ಜುಮೆ ಮಾಡಿದ್ದಾರೆ. ಸೊ ಇಲ್ಲಿ ಪ್ರಸ್ತುತ ಇಫ್ ಐ ವಾಸ್ ಎ ಟ್ರೀ ಅನ್ನೋ ಅಂಥದ್ದು ಇವರು ಕನ್ನಡದಲ್ಲಿ ಬರೆದಿರೋದು, ನಾನು ಮರವಾಗಿದ್ದರೆ ಅಂತ ಹೇಳಿ. ಓಕೆ, ಸೊ ಅದನ್ನು ಈ ಸ್ಪ್ಯಾನಿಷ್ ರೈಟರ್ ರೊವೆನಾ ಹಿಲ್ ಅನ್ನೋರು ತರ್ಜುಮೆ ಮಾಡ್ತಾ ಹೋಗ್ತಾರೆ. ಈ ಒಂದು ಪೊಯೆಟ್ ಬಗ್ಗೆ ನಾವು ತಿಳ್ಕೊಳ್ತಾ ಹೋಗೋಣ, ಪೊಯೆಟ್ರಿಯ ಬಗ್ಗೆ. ಸೊ ಈ ಮುಡ್ನಕೂಡು ಚಿನ್ನಸ್ವಾಮಿ ಅವರು ತಮ್ಮ ಒಂದು ಚೈಲ್ಡ್ಹುಡ್ಡಲ್ಲಿ ತುಂಬ ನಮ್ಮ ಸಮಾಜದಲ್ಲಿ ಆಗ್ತಕ್ಕಂಥ ಈ ಮೇಲು ಕೀಳು ಜಾತಿವಾರು ಅಭಿಪ್ರಾಯ ತುಂಬ ನೋಡಿದರು, ಅನುಭವಿಸಿದರು. ಹಾಗಾಗಿ ಅವರು ಈ ಜಾತಿವಾದದಿಂದ ಪ್ರತ್ಯೇಕವಾಗಿರಬೇಕು ಅಂತ ಅಂದ್ಕೊಳ್ತಾರೆ. ಈ ಮನುಷ್ಯನಾಗಿದ್ದರೆ ಮಾತ್ರ ಜಾತಿ, ಆದರೆ ಮರ ಆಗಿದ್ರೆ ಚೆನ್ನಾಗಿರ್ತಾ ಇತ್ತು ಅಂತ ಅವರು ಹೇಳ್ತಾ ಹೋಗ್ತಾರೆ. ಹಾಗಾಗಿ ಈ ಪೊಯೆಟಿಗೆ ಅವ್ರು ಅಂದ್ಕೊಳ್ತಾರೆ, ನಾನೊಂದು ಮರ ಆಗಿದ್ರೆ ಚೆನ್ನಾಗಿರ್ತಾ ಇತ್ತು. ನಾನೊಂದು ಮರ ಆಗಿದ್ರೆ ಆ ಮರದ ಮೇಲೆ ಗೂಡು ಕಟ್ಟುವಂತಹ ಪಕ್ಷಿಗಳು ನನ್ನ ಕ್ಯಾಸ್ಟನ್ನು ಅವರು ಕೇಳ್ತಿರ್ಲಿಲ್ಲ. ಓಕೆ, ಸೊ ದ ಬರ್ಡ್ ವುಡಂಟ್ ಆಸ್ಕ್ ದ ಕ್ಯಾಸ್ಟ್ ಆಫ್ ದ ಟ್ರೀ ಬಿಫೋರ್ ಇಟ್ ಬಿಲ್ಡ್ಸ್ ಇಟ್ಸ್ ನೆಸ್ಟ್. ಹಾಗಾಗಿ ಒಂದು ಪಕ್ಷಿ ಮರದ ಮೇಲೆ ಗೂಡನ್ನು ಕಟ್ಟಬೇಕಾದ್ರೆ ನೀವು ಯಾವ ಜಾತಿ ಮರ ಅಂತ ಕೇಳೋ ಪ್ರಮೇಯ ಇರ್ತಿರ್ಲಿಲ್ಲ. ಅದೇ ರೀತಿಯಲ್ಲಿ ಸೊ ದ ಶ್ಯಾಡೋ ವುಡಂಟ್ ಫೀಲ್ ಪಲ್ಯೂಟೆಡ್ ವೆನ್ ಸನ್ಲೈಟ್ ಫಾಲ್ಸ್ ಆನ್ ಹಿಮ್. ಅದೇ ಮರದ ಮೇಲೆ ಆ ಸನ್ಲೈಟ್ ಬಿದ್ದಾಗ ಸಹ ಆ ಮರದ ನೆರಳು ಸಹ ಆ ಮೈಲಿಗೆ ಅಲ್ಲ. ಆದರೆ ಈ ಕೆಳಜಾತಿಯ ಮನುಷ್ಯನ ನೆರಳು ಸಹ ಮೈಲಿಗೆ ಅಂತ ಭಾವಿಸುವಂತಹ ನಮ್ಮ ಸಮಾಜ, ನಮ್ಮ ಹಿಂದಿನ ಒಂದು ಸಮಾಜ ವ್ಯವಸ್ಥೆಯಲ್ಲಿ ಇತ್ತು. ಹಾಗಾಗಿ ಇವ್ರು ಹೇಳ್ತಾರೆ, ನನ್ನ ಮೈ ಮೇಲೆ ಅಂದರೆ ಮರದ ಮೈ ಮೇಲೆ ಸನ್ಲೈಟ್ ಬಿದ್ದರೂ ಸಹ ಆ ಸನ್ಲೈಟಿಂದ ಉಂಟಾಗುವಂತಹ ಶ್ಯಾಡೋ, ನೆರಳೆ ಏನಿದೆ ಅದನ್ನು ಮೈಲಿಗೆ ಅಂತ ಯಾರೂ ಕರೆಯೋದಿಲ್ಲ. ಅದೇ ರೀತಿ ಗಾಳಿ ಬೀಸಿದಾಗ ಆ ನನ್ನ ಮರದ ಎಲೆಗಳು ಏನು ಅಲ್ಲಾಡ್ತವೆ, ಸೊ ದ ಕೂಲ್ ಬ್ರೀಸ್ ಮತ್ತು ಲೀವ್ಸ್ ಮಧ್ಯ ಒಂದು ಸ್ವೀಟ್ ಫ್ರೆಂಡ್ಶಿಪ್ ಉಂಟು ಮಾಡುತ್ತೆ. ಆ ಫ್ರೆಂಡ್ಶಿಪ್ ತುಂಬ ಸ್ವೀಟ್ ಆಗಿರುತ್ತೆ ಅಂತ ಹೇಳ್ತಾರೆ. ದ ಫ್ರೆಂಡ್ಶಿಪ್ ಆಫ್ ಕೂಲ್ ಬ್ರೀಸ್ ಆ್ಯಂಡ್ ದ ಲೀವ್ಸ್. ಸೊ ಕೂಲ್ ಬ್ರೀಸ್ ಅಂದರೆ ತಣ್ಣನೆಯ ತಂಪಾದ ಗಾಳಿ ಮತ್ತು ಎಲೆಗಳು. ಈ ಎಲೆಗಳ ಮಧ್ಯ ಒಂದು ಸಂಬಂಧ, ಫ್ರೆಂಡ್ಶಿಪ್ ಇದೆ. ಆ ಫ್ರೆಂಡ್ಶಿಪ್ ತುಂಬ ಸ್ವೀಟ್ ಆಗಿರುತ್ತೆ ಅಂತ ಹೇಳ್ತಾ ಹೋಗ್ತಾರೆ. ಮರ ಆಗಿದ್ದರೆ ರೈನ್ ಡ್ರಾಪ್ಸ್ ವುಡಂಟ್ ಟರ್ನ್ ಬ್ಯಾಕ್. ಆ ಏನು ಮಳೆ ಹನಿಗಳು ಬೀಳುತ್ತೆ, ಆ ಮಳೆ ಹನಿಗಳು ವಾಪಸ್ ಹೋಗೋದಿಲ್ಲ. ಥಿಂಕಿಂಗ್ ಹಿಮ್ ಆ್ಯಸ್ ಅನ್ ಅನ್ಟಚಬಲ್. ಇಲ್ಲಿ ನಿಮ್ಮ ಪೊಯಮಲ್ಲಿ ಡಾಗ್ ಈಟರ್ ಅಂತ ಕೊಟ್ಟಿದ್ದಾರೆ. ಸೊ ಡಾಗ್ ಈಟರ್ ಅಂದರೆ ಕೆಳಜಾತಿಯ ಮನುಷ್ಯ ಅಂತ ಹೇಳಿ. ಹಾಗಾಗಿ ಅವ್ರು ಹೇಳ್ತಾರೆ, ರೈನ್ ಡ್ರಾಪ್ಸ್, ಮಳೆ, ವರುಣರಾಯ ಮಳೆ, ಅವರು ಸಹ ನನ್ನ ಮೈ ಮೇಲೆ ಬರ್ತಾರೆ. ನನ್ನ ಮರ ಆಗಿದ್ರೆ ನನ್ನ ಮೈ ಮೇಲೂ ಬೀಳ್ತಾರೆ. ಆದರೆ ಮನುಷ್ಯ ಆಗಿದ್ರೆ ಅವನ ಮೈ ಮೇಲೆ ಬಿದ್ದಂತಹ ನೀರು ಹರ್ಕೊಂಡು ಮೇಲ್ಜಾತಿಯವರ ತಾಗಬಾರ್ದು ಅನ್ನೋಂತಹ ಮನೋಭಾವನೆ ಇತ್ತು. ಹಾಗಾಗಿ ಇವ್ರು ಹೇಳ್ತಾರೆ, ನನ್ನ ಮೈ ಮೇಲೆ ನಾನು ಮರ ಆಗಿದ್ದರೆ ಸೊ ನನ್ನ ಮೈ ಮೇಲೂ ಸಹ ಮಳೆ ನೀರು ಬೀಳ್ತಾ ಇದ್ವು. ಮದರ್ ಅರ್ತ್ ವುಡಂಟ್ ಫ್ಲೀ ಫಾರ್ ಎ ಬಾತ್.
when it branches out its roots deep inside the earth. ಒಂದು ಮರ ಹೆಮ್ಮರವಾಗಿ ಬೆಳಿಬೇಕು ಅಂದರೆ ಬೇರುಗಳು ತುಂಬ ಮುಖ್ಯ. ಆ ಬೇರುಗಳು ಭೂಮಿಯ ಒಳಭಾಗದಲ್ಲಿ ಹೋಗಿ ತಮ್ಮ ಮರದ ಭದ್ರತೆಯನ್ನು ಕಾಪಾಡ್ತದೆ. ಆದರೆ ಈ ಒಂದು ಕೀಳ್ ಜಾತಿಯವರು ಅಥವಾ ಕೆಳ ಜಾತಿಯವರು ಮೇಲ್ಜಾತಿಯವರನ್ನು ಮುಟ್ಟಿದಾಗ ಅವರು ಮೈಲಿಗೆ ಅಂತ ಓಡೋಗಿ ಸ್ನಾನ ಮಾಡ್ತಾ ಇದ್ರು. ಆದರೆ ಈ ಮದರ್ ಅರ್ತ್ ಭೂತಾಯಿ ಏನಿದ್ದಾಳೆ ಆಕೆ ಕರುಣಾಮಯಿ. ಆಕೆಯ ಒಳಭಾಗಕ್ಕೆ ನನ್ನ ಡೀಪ್ ರೂಟ್ಸ್ ಹೋದ್ರೂ ಸಹ, ಓಕೆ, ನನ್ನ ಬೇರುಗಳು ಹೋದ್ರೂ ಸಹ ಆ ಮದರ್ ಅರ್ತ್ ದ ವುಡಂಟ್ ಫ್ಲೀ ಫಾರ್ ಎ ಬಾತ್. ನಾನು ಸ್ನಾನ ಮಾಡಬೇಕು ಅಂತ ಭೂಮಿ ತಾಯಿ ಓಡೋಗೋದಿಲ್ಲ. ಆದರೆ ಮನುಷ್ಯರು ಮಾತ್ರ ಆ ಥರ ಮಾಡ್ತಾರೆ ಅಂತ ಹೇಳ್ತಾ ಹೋಗ್ತಾರೆ. ಅದೇ ರೀತಿಯಲ್ಲಿ ಅವರು ಮುಂದುವರಿದು ಹೇಳ್ತಾರೆ, ದ ಸೇಕ್ರೆಡ್ ಕಾವ್ ಸ್ಕ್ರೇಪರ್ ಬಾಡಿ ವೆನ್ ಎವರ್ ಇಟ್ ಫೀಲ್ಸ್ ಇಚ್ಡ್. ಓಕೆ, ನಾವು ಕಾಮಧೇನು ಅಂತ ಕರಿತೀವಿ, ಹಸು. ಓಕೆ, ನಾವು ಸಾಮಾನ್ಯವಾಗಿ ನೋಡ್ತೀವಿ ನಮ್ಮ ತಂದೆ ತಾಯಿಗಳು ಅಥವಾ ರೋಡಲ್ಲಿ ಹೋಗೋ ಬರೋರು ಅಲ್ಲೇನಾದ್ರು ಹಸು ಇದ್ದರೆ ಹಸುನ ಮುಟ್ಟಿ ಏನೋ ಕಣ್ಣಿಗೆ ಹೊತ್ಕೊಳ್ತಾರೆ ಅಲ್ವಾ. ಅಂದರೆ ಏನಕ್ಕೆ ಈ ಥರ ಮಾಡ್ತಾರೆ ಅಂದರೆ ನಮ್ಮ ನಂಬಿಕೆ ಅದು. ಈ ಹಸುವಿನ ಮೈ ಮೇಲೆ ಮುಕ್ಕೋಟಿ ದೇವರುಗಳು ಇದ್ದಾವೆ ಅನ್ನೋ ನಮ್ಮ ನಂಬಿಕೆ. ಅದು ಕಾಮಧೇನು ಅಂತ ಕರಿತೀವಿ. ಅದರ ಹಾಲು ಅಮೃತಕ್ಕೆ ಸಮಾನ ಅಂತ ಹೇಳ್ತೀವಿ. ಹಾಗಾಗಿ 300,000 ಗಾಡ್ಸ್, ಅಲ್ಲಿ 300,000 ದೇವರುಗಳು ಆ ಕೌ ಮೇಲೆ ಇರುತ್ತೆ. ಆ ಕೌವಿಗೆ ಯಾವಾಗಲೂ ತುರಿಕೆ ಆದರೆ, ನೆವೆ ಆದರೆ ಅದು ಟ್ರೀ ಹತ್ರ ಬಂದು ಅದನ್ನು ಎಲ್ಲಿ ನೆವೆ ಆಗಿರುತ್ತೆ ಅದು ಸ್ಕ್ರೇಪ್ ಹರ್ ಬಾಡಿ, ಅದನ್ನು ತನ್ನ ಬಾಡಿಯನ್ನು ಉಜ್ಜುತ್ತೆ ಮರಕ್ಕೆ, ಮರದ ತೊಗಟೆಗೆ ಅಥವಾ ಮರದ ರೆಂಬೆಗೆ ಯಾವುದು ಆಗುತ್ತೋ ಅದಕ್ಕೆ ತನ್ನ ಮೈಯನ್ನು ಉಜ್ಜಿಕೊಳ್ಳುತ್ತೆ ತುರಿಕೆ ಆದಾಗ. ಹಾಗಾಗಿ ನಾನು ಮರ ಆಗಿದ್ರೆ ಈ ಮುಕ್ಕೋಟಿ ದೇವರುಗಳು ನನ್ನನ್ನು ಮುಡ್ತಾ ಇದ್ರು ಅಂತ ಕವಿ ಅಭಿಪ್ರಾಯವನ್ನು ಹೇಳ್ತಾ ಹೋಗ್ತಾರೆ. ಅದೇ ರೀತಿ ಅವ್ರು ಹೇಳ್ತಾರೆ, ಅಟ್ ದ ಎಂಡ್ ಅಂದರೆ ಆ ಮರ ಏನಾದರೂ ಸತ್ತು ಹೋದರೆ, ಓಕೆ, ಅಟ್ ದ ಎಂಡ್ ದ ಟ್ರೀ ಹ್ಯಾಕ್ಡ್ ಇನ್ ಟು ಪೀಸಸ್, ಆ ಮರವನ್ನು ತುಂಡು ತುಂಡಾಗಿ ಕತ್ತರಿಸ್ತಾರೆ. ಆ ತುಂಡು ತುಂಡಾಗಿ ಕತ್ತರಿಸಿ ವಿಚ್ ಈಸ್ ಬರ್ನ್ಟ್ ಇನ್ ದ ಹೋಲಿ ಫೈರ್. ಅದನ್ನು ಹೋಲಿ ಫೈರ್, ಈ ಹೋಮ ಹವನಗಳಲ್ಲಿ ನಾವು ಕಟ್ಟಿಗೆಗಳ ತುಂಡುಗಳನ್ನು ಬಳಸ್ತಾ ಹೋಗ್ತೀವಿ. ಆ ಕಟ್ಟಿಗೆಯ ತುಂಡುಗಳನ್ನು ಹೋಮದಲ್ಲಿ ಹಾಕೋದ್ರಿಂದ ನನ್ನನ್ನು ಪ್ಯೂರ್ ಮಾಡ್ತಾರೆ. ಸೊ ವಿಚ್ ಮೈಟ್ ಬಿ ಮೇಡ್ ಪ್ಯೂರ್. ನಂತರ ಹೇಳ್ತಾರೆ, ಇಟ್ ಕ್ಯಾನ್ ಬಿ ಮೇಡ್ ಇನ್ ಟು ಬಯರ್. ಸೊ ಚಟ್ಟ ಅಂತ ಹೇಳ್ತೀವಿ. ಸೊ ಮನುಷ್ಯ ಸತ್ತ ಮೇಲೆ ಆತನನ್ನು ಚಟ್ಟದ ಮೇಲೆ ಅದು ಮಲಗಿಸ್ಕೊಂಡು ಕರ್ಕೊಂಡು ಹೋಗ್ತೀವಿ. ಓಕೆ, ಸೊ ಇಟ್ ಕ್ಯಾನ್ ಬಿ ಮೇಡ್ ಇನ್ ಟು ಎ ಬಯರ್ ಟು ಕ್ಯಾರಿ ಎ ಸಿನ್ಲೆಸ್ ಬಾಡಿ ಆನ್ 4 ಗುಡ್ ಮೆನ್. ಸೊ 4 ಜನ ಒಳ್ಳೆ ಮನುಷ್ಯರು ತಮ್ಮ ಭುಜದ ಮೇಲೆ ಈ ಒಂದು ಚಟ್ಟದ ಒಂದು ಕಟ್ಟಿಗೆಯನ್ನು ಇಟ್ಕೊಂಡು ಆ ಒಂದು ಶವವನ್ನು ಸಾಗಿಸ್ತಾರೆ ಅಂತ ಹೇಳಿ. ಹಾಗಾಗಿ ಇಲ್ಲಿ ನಾನೊಂದು ಮರ ಆಗಿದ್ದರೆ ಯಾವುದೇ ರೀತಿ ಮೈಲಿಗೆ ನನ್ನಿಂದ ಆಗ್ತಿರಲಿಲ್ಲ. ಆದರೆ ನಾನು ಮನುಷ್ಯನಾಗಿರೋದ್ರಿಂದ ಈ ಜಾತಿ ವ್ಯವಸ್ಥೆ ಅನ್ನುವಂತಹ ಸಮಾಜದ ಒಂದು ಏನು ಚಿಂತನೆ ಇದೆ ಅದು ತುಂಬ ಹೀನಾಯವಾಗಿದೆ. ಹಾಗಾಗಿ ಈ ಒಂದು ಜಾತಿ ವ್ಯವಸ್ಥೆಯನ್ನು ನಾವು ಕಡಿಮೆ ಮಾಡಬೇಕು, ಎಲ್ಲರೂ ಸಮಾನರು ಅನ್ನೋದು ನಾವು ಮನಗಾಣಬೇಕು ಅಂತ ಹೇಳ್ತಾ ಹೋಗ್ತಾರೆ. ಇವರು ಅಥವಾ ಇವರು ನೋಡಿದ ಅಂದರೆ ಈ ಕೆಳಜಾತಿಯವರ ಒಂದು ಜೀವನ ಶೈಲಿಯನ್ನು ನೋಡಿ ಇವರು ಬೇಸತ್ತು ಹೋಗಿ ನಾನೊಂದು ಮರ ಆಗಿದ್ರೆ ಎಷ್ಟು ಚೆನ್ನಾಗಿರ್ತಾ ಇತ್ತು. ಸೊ ಎಲ್ಲರೂ ನನ್ನನ್ನು ಒಪ್ಕೊಳ್ತಾ ಇದ್ರು, ಯಾರೂ ಸಹ ಮೈಲಿಗೆ ಅಂತ ಓಡೋಗ್ತಿರ್ಲಿಲ್ಲ ಅನ್ನೋದನ್ನು ತುಂಬ ನಮಗೆ ಅರ್ಥಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದಾರೆ ಮಕ್ಕಳು. ಓಕೆ, ಸೊ ಇದು ಇಫ್ ಐ ವಾಸ್ ಎ ಟ್ರೀ ಅನ್ನೋದು ನಾನು ಇಲ್ಲಿ ಏನು ಅಂಡರ್ಲೈನ್ ಮಾಡಿದ್ದೀನಿ ಅದ್ರ ಬಗ್ಗೆ ಸ್ವಲ್ಪ ಹೆಚ್ಚು ಗಮನ ಕೊಡಿ. MCQ ಅಥವಾ 2 ಮಾರ್ಕ್ಸ್ಗೆ ಕೇಳೋವಂಥ ಪ್ರಶ್ನೆಗಳಿರುತ್ತೆ. ನನ್ನ ಚಾನೆಲ್ನ ವಾಚ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತು ಹೆಚ್ಚಿನ ಮುಂದಿನ ಸ್ಲೈಡ್ಗಳಲ್ಲಿ ನಾನು ಹಿಂದಿನ ವರ್ಷದ ಮಿಡ್ ಟರ್ಮ್ ಪೇಪರ್ನ ಡಿಸ್ಕಸ್ ಮಾಡ್ತೀನಿ ಮಕ್ಕಳ. ಸೊ ಥ್ಯಾಂಕ್ ಯು ಆ್ಯಂಡ್ ಶೇರ್ ವಿತ್ ಯುವರ್ ಫ್ರೆಂಡ್ಸ್. ಥ್ಯಾಂಕ್ ಯು ಚಿಲ್ಡ್ರನ್.